ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಗುರು ಬಸವಣ್ಣನವರ ಒಂದು ವಚನವನ್ನು ನಾವು ನೋಡೋಣ. ಬಡ ಹಾರವ ನೆಸು ಭಕ್ತನಾದಡೆಯು ನೇಣಿನ ಹಂಗ ಬಿಡ. ಬಡ ಹಾರವ ನೇಸು ಭಕ್ತನಾದಡೆಯೋ ನೇಣಿನ ಹಂಗ ಬಿಡ. ಮಾಲೆಗಾರ ನೇಸು ಭಕ್ತನಾದಡೆಯೋ ಬಾವಿಯ ಬೊಮ್ಮನ ಹಂಗ ಬಿಡ. ಮಾಲೆಗಾರ ನೇಸು ಭಕ್ತನಾದಡೆಯೋ ಬಾವಿಯ ಬೊಮ್ಮನ ಹಂಗ ಬಿಡ. ಬಣಜಿಗ ನೇಸು ಭಕ್ತನಾದಡೆಯೋ ಬಟ್ಟಲ ಬೆನಕನ ಹಂಗ ಬಿಡ. ಬಣಜಿಗ ನೇಸು ಭಕ್ತನಾದಡೆಯೋ ಬಟ್ಟಲ ಬೆನಕನ ಹಂಗ ಬಿಡ. ಕಂಚುಗಾರ ನೇಸು ಭಕ್ತನಾದಡೆಯೋ ಕಾಳಿ ದೇವಿಯ ಹಂಗ ಬಿಡ. ಕಂಚುಗಾರ ನೇಸು ಭಕ್ತನಾದಡೆಯೋ ಕಾಳಿ ದೇವಿಯ ಹಂಗ ಬಿಡ. ನಾನಾವ ಹಂಗಿನವನಲ್ಲ ನಿನ್ನ ಹಂಗಿನವನಯ್ಯ ಲಿಂಗದೇವ. ನಾನಾವ ಹಂಗಿನವನಲ್ಲ ನಿಮ್ಮ ಹಂಗಿನವನಯ್ಯ ಲಿಂಗದೇವ. ಇಲ್ಲಿ ಗುರು ಬಸವಣ್ಣನವರು ಇಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ, ಆಯಾ ಕಾಯಕ ಮಾಡೋರು, ಆಯಾ ಕಾಯಕದವರು ಒಂದೊಂದೊಂದೊಂದನ್ನು ಅಲ್ಲಿ ದೇವರು ಇದರಿಂದ ನಮಗೆ ಲಾಭ ಆಗ್ತತಿ, ಇದು ನಮ್ಮನ್ನು ವೃದ್ಧಿ ಮಾಡ್ತತಿ ಅಂಥೇಳಿ ಒಂದೊಂದು ಜನಾಂಗ ಒಂದೊಂದನ್ನು ಅಲ್ಲಿ ನೇಮಿಸ್ಕೊಂಡಿರ್ತಾರೆ. ಆದರೆ ಮತ್ತೆ ಅವರು ಲಿಂಗಧಾರಣೆಯನ್ನು ಮಾಡಿಕೊಂಡು ಲಿಂಗಾಯತರು ಆದಮೇಲೆ ಆ ಹಂಗನ್ನು ಅವರು ಬಿಡೋದಕ್ಕೆ ಅವ್ರಿಗೆ ಮನಸ್ಸಾಗೋದಿಲ್ಲ. ಯಾಕಂದರೆ ಅದರದ್ದೇ ಆದ ಒಂದು ಭಯ ಅವರಲ್ಲಿ ಕಾಡ್ತಾ ಇರ್ತೈತಿ. ಮೂಲ ಏನಿರ್ತೈತಲ್ಲ ಅದನ್ನು ಬಿಡೋದಕ್ಕೆ ಮನಸ್ಸಾಗೋದಿಲ್ಲ. ಮತ್ತು ಈ ಕಡೆ ಲಿಂಗನೂ ಬಿಡೋಕ್ಕಾಗೋದಿಲ್ಲ. ಈ ಒಂದು ದ್ವಂದ್ವ ಸ್ಥಿತಿಯಲ್ಲಿ ಅವರು ಇರ್ತಾರೆ. ಅದಕ್ಕೆ ಗುರು ಬಸವಣ್ಣನವರು ಇಲ್ಲಿ ಏನು ಹೇಳ್ತಾರೆ ಅಂದರೆ, ಬಡಹಾರವ ನೇಸು ಭಕ್ತನಾದಡೆಯೋ ನೇಣಿನ ಹಂಗ ಬಿಡ. 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಹೊಸದಾಗಿ ಏನೋ ಒಂದು ಧರ್ಮವನ್ನು ಕೊಟ್ಟರಲ್ಲ, ಆ ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಇಷ್ಟಲಿಂಗವನ್ನು ಏನು ಅವರು ಶೋಧಿಸಿ ನಮಗೆ ಕೊಟ್ಟರಲ್ಲ, ಆ ದಿನಮಾನದಲ್ಲಿ ಹಾರವನಿಂದ ಹಿಡಿದು ಹೊಲೆಯನವರೆಗೂ ಎಲ್ಲ ಕಾಯಕದವರು ಎಲ್ಲ ಕ್ಷೇತ್ರಗಳಿಂದ ಎಲ್ಲ ದೇಶ ವಿದೇಶದ ಮೂಲೆ ಮೂಲೆಯಿಂದ ಅಲ್ಲಿ ಬಂದು ಅಲ್ಲಿ ಲಿಂಗಾಯತರಾದರು. ಆ ಲಿಂಗ ಧಾರಣೆಯನ್ನು ಮಾಡಿಕೊಂಡ್ರು. ಅಂದರೆ ಬಸವಣ್ಣನವರ ಪ್ರಭಾವ ಅಷ್ಟಿತ್ತದು. ಅವರ ಒಂದು ಪ್ರಭಾವಕ್ಕೆ ಒಳಗಾಗಿ ಎಲ್ಲರ ಅಲ್ಲೇ ಲಿಂಗಧಾರಣೆಯನ್ನು ಮಾಡಿಕೊಂಡ್ರು. ಹಾಗೆ ಇಲ್ಲಿ ಹಾರವರು ಸಹಿತ ಅಲ್ಲಿ ಏನು ಮಾಡಿದ್ರು ಅಂದರೆ, ಬ್ರಾಹ್ಮಣರು ಅವರು ಸಹಿತ ಲಿಂಗಧಾರಣೆಯನ್ನು ಮಾಡಿಕೊಂಡ್ರು. ಆದರೆ ಅವರ ಒಂದು ಮೂಲ ಏನಂತ ಕೇಳಿದರೆ ಅವರದ್ದು ಜನಿವಾರ, ಅದರ ಮೇಲೇನೂ ಅವ್ರಿಗೆ ಒಂದು ಅಭಿಮಾನ. ಈ ಕಡೆ ಲಿಂಗನೂ ಬಿಡೋಂಗಿಲ್ಲ, ಈ ಕಡೆ ಜನಿವಾರನೂ ಬಿಡೋಂಗಿಲ್ಲ. ಈ ಒಂದು ದ್ವಂದ್ವ ಸ್ಥಿತಿಯಲ್ಲಿದ್ದಾಗ ಅಲ್ಲಿ ಲಿಂಗಧಾರಣೆಯನ್ನು ಮಾಡಿಕೊಂಡ್ರು. ಆದರೆ ಅಲ್ಲಿ ಲಿಂಗವನ್ನು ಎದೆ ಮೇಲೆ ಕಟ್ಕೋಬೇಕೆ ಹೊರತು ಬಗಲಲ್ಲಿ ಹಾಕ್ಕೋಬಾರ್ದು. ಅದನ್ನು ಎದೆ ಮೇಲೆ ಕಟ್ಟಿಕೊಂಡ್ರೆ ಅವನು ನಿಜವಾದ ಲಿಂಗಾಯತ ಆಗ್ತಾನೆ. ಅಂದರೆ ನಮ್ಮ ಹೃದಯ ಇರೋದು ಯಾವ ಸ್ಥಾನ, ಅಲ್ಲಿ ನಮ್ಮ ಆ ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಇಷ್ಟಲಿಂಗ ಅಲ್ಲೇ ಇರಬೇಕೆ ಹೊರತು ಬಗಲಲ್ಲಿರಬಾರ್ದು. ಅದಕ್ಕೋಸ್ಕರ ಅವರು ಹಾರೋರು ಏನು ಮಾಡಿದ್ರು ಅಂದರೆ, ಲಿಂಗವನ್ನು ಕಟ್ಕೊಂಡ್ರು, ಬಗಲಿಗೆ ಹಾಕ್ಬಿಟ್ರದು. ಇದ್ರಿಗೆ ನೋಡಿದ್ರೆ, ಆ ದಾರ ನೋಡಿದ್ರೆ ಇವರು ಹಾರೋರು ಅನ್ನಿಸ್ಬೇಕು. ಮತ್ತು ಈ ಕಡೆ ನೋಡಿದರೆ ಇವರು ಈ ಕಡೆ ಲಿಂಗಾಯತರು ಆಗಿರ್ಬೇಕು. ಅಂದರೆ ಅದಕ್ಕೋಸ್ಕರ ಕೆಲವು ಜನ ಬಸವ ಕಾಲದ ನಂತರ ದಿನಮಾನದಲ್ಲಿ ಅವರು ಕೆಲವರು ಕರ್ಕೊಳ್ತಾ ಇದ್ದರು ಲಿಂಗಿ ಬ್ರಾಹ್ಮಣರು ಅಂತ. ಈ ಕಡೆ ಲಿಂಗಾಯತರು ಅಲ್ಲ, ಈ ಕಡೆ ಬ್ರಾಹ್ಮಣರು ಅಲ್ಲ. ಅಂದರೆ ಒಂಥರ ಹೆಂಗೆ ಅಂದರೆ BJP ಕಾಂಗ್ರೆಸ್ ಅಂದಂಗೆ. ಹಾಗೆ ಲಿಂಗಿ ಬ್ರಾಹ್ಮಣರು ಅಂತ ಕರೆಸಿಕೊಂಡು ಇದ್ರಿಗೆ ನೋಡಿದರೆ ಹಾರವ, ಅವನು ಜನಿವಾರ ಹಾಕ್ಕೊಂಡು ಹಾರವ. ಈ ಕಡೆ ಸೊಂಟದ ಹತ್ರ ನೋಡಿದರೆ ಅಲ್ಲಿ ಲಿಂಗ, ಅಂದರೆ ಅಲ್ಲಿ ಲಿಂಗಾಯತ. ಹೀಗೆ ಒಂದು ದ್ವಂದ್ವ ಸ್ಥಿತಿಯಲ್ಲಿ ಇದ್ದ. ಅದಕ್ಕೆ ಅವ ಆ ನೇಣಿನ ಹಂಗ
ಅದೇನು ಜನಿವಾರ ಹಾಕ್ಕೊತಿದ್ರಲ್ಲ ನೇಣ, ಅದರ ಹಂಗೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಮಾಲೆಗಾರನೇಸು ಭಕ್ತನಾದಡೆಯೋ ಬಾವಿಯ ಬೊಮ್ಮನ ಹಂಗೆ ಬಿಡ. ಅಂದರೆ ಮಾಲೆಗಾರ ಅಂದರೆ ಒಬ್ಬ ತೋಟಿಗ, ಒಂದು ಹೂವು ಹಣ್ಣುಗಳನ್ನು ಆತ ಬೆಳೀತಾ ಇರ್ತಾನೆ. ಆತನಿಗೆ ಒಂದು ಬಾವಿಯ ಅವಶ್ಯಕತೆ ಇರ್ತೈತಿ. ಆ ನೀರನ್ನು ತೆಗೆದುಕೊಂಡು ಆ ತೋಟವನ್ನು ಆತ ಮಾಡ್ತಾಯಿರ್ತಾನೆ. ಆದರೆ ಅವನು ಸಹಿತ ಒಬ್ಬ ಲಿಂಗಾಯತನಾಗಿರ್ತಾನೆ. ಆದರೆ ಇದಕ್ಕೆಲ್ಲ ಗಾಳಿ, ನೀರು, ಭೂಮಿ, ಅಗ್ನಿ, ಇದಕ್ಕೆಲ್ಲ ಸೃಷ್ಟಿಕರ್ತ ಪರಮಾತ್ಮ ಒಬ್ಬ ಇದ್ದಾನೆ, ಇದರ ದಾನ ಮಾಡಿದೆವ ಅದನ್ನು ಮರೆತು ಬಿಟ್ಟು ಮತ್ತೆ ಅಲ್ಲೇನು ಮಾಡ್ದ ಅಂದ್ರೆ ಆ ಬಾವಿ ಮೇಲೆ ಒಂದು ಮೂರ್ತಿ ಮಾಡಿ ಅದಕ್ಕೆ ಬಾವಿಯ ಬೊಮ್ಮ ಅಂತ ಹೇಳಿ ಅದಕ್ಕೆ ಕರೆದು ಅದನ್ನು ಪೂಜೆ ಮಾಡ್ತಿರ್ತಾನೆ. ಈ ಕಡೆ ಅವ ಲಿಂಗನೂ ಪೂಜೆ ಮಾಡ್ತಾನೆ. ಅದಕ್ಕೆ ಅವ ಎಷ್ಟೇ ಭಕ್ತನಾದರೂ ಸಹಿತಕ್ಕೆ ಆ ಬಾವಿಯ ಬೊಮ್ಮನ ಹಂಗೆ ಬಿಡ ಅಂತ ಇಲ್ಲಿ ಹೇಳ್ತಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೋ, ಬಣಜಿಗ ನೇಸು ಭಕ್ತನಾದಡಿಯೋ ಬಟ್ಟಲ ಬೆನಕನ ಹಂಗೆ ಬಿಡ. ಅಂದ್ರೆ ಬಣಜಿಗ ಅಂದ್ರೆ ಒಬ್ಬ ವ್ಯಾಪಾರಿ. ಅಲ್ಲೇನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂತ ಏನು ಬರ್ತೈತಲ್ಲ, ಆ ವೈಶ್ಯ, ಆ ಬ್ರಾಹ್ಮಣ, ಆ ಬಣಜಿಗ ಏನಿದಲ್ಲ ವ್ಯಾಪಾರಿ, ವರ್ತಕ, ಆತನೂ ಸಹಿತ ಅಲ್ಲಿ ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡಿನೂ ಸಹಿತ, ಆದರೆ ಆತನಿಗೆ ಒಂದು ವ್ಯಾಪಾರಕ್ಕೆ ಒಂದು ಅನುಕೂಲಕರವಾಗಿದ್ದಂತೆ ಮತ್ತು ಕಾಟ ಮತ್ತು ಒಂದು ಕಲ್ಲು, ತೂಕದ ಒಂದು ಬಟ್ಟ ಮತ್ತು ಒಂದು ತಕ್ಕಡಿ. ನಾನು ಈ ತಕ್ಕಡಿ, ಈ ಕಲ್ಲಿನಿಂದ ಉದ್ಧಾರ ಆಗೇನಿ ಅಂತ ಹೇಳಿ ತಿಳ್ಕೊಂಡು ಆತ ಏನು ಮಾಡ್ತಾನೆ ಅಂದ್ರೆ ಅದರ ಪೂಜೆ ಮಾಡೋದನ್ನು ಆತ ಬಿಡೋದಿಲ್ಲ. ಅಲ್ಲಿ ಲಿಂಗವನ್ನು ಧಾರಣೆಯನ್ನು ಮಾಡಿಕೊಂಡ್ರು ಸಹಿತಕ್ಕೆ ಕಾಟ ಕಲ್ಲು ಪೂಜೆ ಮಾಡೋದು ಆತ ಬಿಡೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಗುರು ಬಸವಣ್ಣನವರು ಬಣಜಿಗ ನೇಸು ಭಕ್ತನಾದಡಿಯೋ ಬಟ್ಟಲ ಬೆನಕನ ಹಂಗೆ ಬಿಡ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಕಂಚುಗಾರ ನೇಸು ಭಕ್ತನಾದಡಿಯೋ ಕಾಳಿ ದೇವಿಯ ಹಂಗೆ ಬಿಡ. ಕಂಚುಗಾರ ಅಂದರೆ ಈ ಒಂದು ಕಂಚು, ಹಿತ್ತಾಳೆ, ತಾಮ್ರ ಇವುಗಳಿಂದ ಒಂದು ಮೂರ್ತಿಗಳನ್ನು ಮಾಡಿ ವ್ಯಾಪಾರ ಮಾಡುವ ಒಂದು ಕಂಚುಗಾರ ಏನಿರ್ತಾನಲ್ಲ, ಅವೆಲ್ಲ ಒಂದು ಈ ಲೋಹಗಳಿಂದ ಮೂರ್ತಿಗಳನ್ನು ಮಾಡಿ ಆ ಮೂರ್ತಿಗಳನ್ನು ಮಾರಾಟ ಮಾಡ್ತಿರ್ತಾನೆ. ಅದಕ್ಕೆ ಅವೇನು ಮಾಡ್ತಾನಂದ್ರೆ, ಈ ಮೂರ್ತಿ ಮಾರಾಟದಿಂದ ನನಗೆ ಲಾಭ ಆಗಿದೆ, ಇದರಿಂದ ನಾನು ನಡಿತೈತಿ ಅಂತ ಹೇಳಿ ಅವೇನು ಮಾಡ್ತಾನಂದ್ರೆ ಒಂದು ಕಾಳಿ ದೇವಿ ಮೂರ್ತಿ ಮಾಡ್ಕೊಂಡು ಈ ಕಡೆ ಲಿಂಗಧಾರಣೆಯನ್ನು ಮಾಡ್ಕೊಂಡಿರ್ತಾನೆ, ಮತ್ತು ಆ ಕಡೆ ಕಾಳಿ ದೇವಿಯ ಮೂರ್ತಿಯನ್ನು ಆತ ಪೂಜೆ ಮಾಡ್ತಿರ್ತಾನೆ. ಅದಕ್ಕೋಸ್ಕರ ಗುರು ಬಸವಣ್ಣನವರು ಇಲ್ಲಿ ಏನು ಹೇಳ್ತಾರೆ, ಕಂಚುಗಾರು ನೇಸು ಭಕ್ತನಾದಡಿಯೋ ಕಾಳಿ ದೇವಿಯ ಹಂಗೆ ಬಿಡ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗೆ ಮುಂದೆ ಅವರು ಕೊನೆಗೆ ಏನು ಹೇಳ್ತಿದ್ದಾರೆ ಅಂದರೆ, ನಾನಾವ ಹಂಗಿನವನಲ್ಲ ನಿಮ್ಮ ಹಂಗಿನವನಯ್ಯ ಲಿಂಗದೇವ. ಅಂದರೆ ನಾನು ಯಾವ ಹಂಗಿನವನಲ್ಲ, ಅಲ್ಲಿ ನೇಣಿನ ಹಂಗಿನವನಲ್ಲ, ಮತ್ತು ಬಾವಿ ಬೊಮ್ಮನ ಹಂಗಿನವನಲ್ಲ, ಬಟ್ಟಲ ಹಂಗಿನವನಲ್ಲ, ಕಾಳಿ ದೇವಿಯ ಹಂಗಿನವಲ್ಲ, ಮತ್ತು ನಾನು ಯಾರು ಹಂಗಿನವನ, ನಿಮ್ಮ ಹಂಗಿನವ. ಅಂದ್ರೆ ಸೃಷ್ಟಿಕರ್ತ ಪರಮಾತ್ಮ ಏನಿದ್ದಾನಲ್ಲ ಆತನ ಹಂಗಿನವ ನಾನು ಅನ್ನೋದನ್ನು ಇಲ್ಲಿ ಗುರು ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಗುರು ಬಸವಣ್ಣನವರ ಒಂದು ಈ ವಚನದ ಒಂದು ಸದುದ್ದೇಶ ಏನು ಅಂತ ಕೇಳಿದರೆ, ನಾವು ಯಾವುದೇ ಒಂದು ವ್ಯವಹಾರವನ್ನು ಮಾಡಲಿ, ಒಂದು ವ್ಯಾಪಾರ ಮಾಡಲಿ, ಅಥವಾ ಒಂದು ಯಾವುದೇ ಒಂದು ಕೆಲಸವನ್ನು ಮಾಡಲಿ, ಅವು ಏನೇ ಇದ್ದರೂ ಅವು ನಮ್ಮ ಒಂದು ಸಾಧನಗಳಾಗಿ ಇರಬೇಕೇ ಹೊರತು ಅವೇ ದೇವರು ಅಂತ ಅಲ್ಲ. ಅಲ್ಲಿ ಈ ಸಾಮಾನ್ಯವಾಗಿ ನಾವು ಈ ದಿನಮಾನದಲ್ಲಿಯೂ ನಾವು ನೋಡ್ತಾ ಇರ್ತೀವಿ, ಒಂದು ಗಾಡಿ ಇರ್ತೈತಿ, ಒಂದು ಬಸ್ ಇರ್ತೈತಿ, ಒಂದು ಲಾರಿ ಇರ್ತೈತಿ, ಅದರಿಂದ ಆತ ಬಾಡಿಗೆ ಹೊಡೆದು ದುಡಿಮೆ ಮಾಡ್ಕೋತಾ ಇರ್ತಾನೆ. ಆದರೆ ಅದು ನನ್ನ ದೇವರು ಅಂತ ತಿಳ್ಕೊಂಡಿರ್ತಾನೆ. ಅದು ಒಂದು ದೇವರಲ್ಲ, ಅದು ನಮ್ಮ ಜೀವನಕ್ಕೆ ಬಳಸಿಕೊಳ್ಳುವಂಥ ಒಂದು ಸಾಧನ. ಅದು ಸಾಧನ. ಇವತ್ತು ಒಂದು ಬಸ್ಸು ಅಥವಾ ಗಾಡಿ ಯಾವುದೇ ಇದ್ದರೆ ಅದಕ್ಕೆ ಬೇಕಾಗಿದ್ದೇನು ಪೆಟ್ರೋಲ್ ಮತ್ತು ಡೀಸೆಲು ಮತ್ತು ಇಂಜನ್ನಿಗೆ ಹಾಕುವಂಥ ಒಂದು ಎಣ್ಣೆ, ಮತ್ತು ಸ್ವಚ್ಛವಾಗಿ ಅದನ್ನು ಆವಾಗವಾಗ ಅದು ನೀರಿನಿಂದ ತೊಳೆದು ಆಮೇಲೆ ಒರೆಸಿ ಅದನ್ನು ಇಟ್ಕೊಂಡ್ರೆ ಅದು ಗಾಡಿ
ಗಾಲಿಗೆಲ್ಲ ಗಾಳಿ ಹಾಕಿ ಅದನ್ನು ಆವಾಗ ಅದನ್ನು ಸುರಕ್ಷಿತವಾಗಿ ಇಟ್ಕೊಂಡ್ರೆ ಅದು ಹೆಚ್ಚಿನ ದಿನ ಬರ್ತೈತಿ. ಇಲ್ಲ ಅಂದ್ರೆ ಅದ್ರ ತಳಗೆ 2-4 ನಿಂಬೆಹಣ್ಣಿಟ್ಟು ಒಂದು ದೊಡ್ಡದೊಂದು ಮಾಲೆ ಹಾಕಿ ವಿಭೂತಿ ಗಂಧ ಕುಂಕುಮ ಬಡಿದ್ರೆ ಅದು ಬಳಕೆ ಬರೋದಿಲ್ಲ. ಅದರದೇ ಆದ ಒಂದು ಏನು ಪ್ರಕ್ರಿಯೆ ಇರುತ್ತಲ್ಲ ಅದನ್ನೆಲ್ಲ ಮಾಡಬೇಕಾಗ್ತದೆ. ಹಾಗೆ ಅದನ್ನು ಮಾಡೋದಿಲ್ಲ ಅವರು. ಭಾಳ ಜನ ಇದು ನಮ್ಮ ದೇವರು ಅಂಥೇಳಿ ಅದಕ್ಕೆ 4 ಗಾಲಿಗೆ 4 ನಿಂಬೆಹಣ್ಣಿಟ್ಟು ದೊಡ್ಡ ಹಾರ ಇಟ್ಟು ವಿಭೂತಿ ಹಚ್ಚಿ ಅದನ್ನೆಲ್ಲ ಮಾಡಿದರೂ ಸಹಿತ ಅದಕ್ಕೆ ಬೇಕಾಗಿರುವ ಮೂಲ ಆಹಾರ ಏನು, ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಮತ್ತು ಇಂಜನ್ ಆಯಿಲ್ ಇರ್ಬೋದು, ಇವುಗಳೆಲ್ಲ ಬೇಕಾಗ್ತದೆ. ಅದಕ್ಕೆ ಏನು ಬೇಕು ಅದನ್ನು ಹಾಕಿ ಅದನ್ನು ನಾವು ಸುರಕ್ಷಿತವಾಗಿ ಇಟ್ಟುಕೊಳ್ಬೇಕಾಗ್ತದೆ. ಹಾಗೆ ಅದೇ ದೇವರಾಗೋದಿಲ್ಲ. ಅದು ಒಂದು ನಮ್ಮ ಉದ್ಯಮಕ್ಕೆ ಉದ್ಯೋಗಕ್ಕೆ ಒಂದು ಸಾಧನ ಆಗಿರ್ತದೆ. ಅದು ಯಾವುದೇ ಇರ್ಬೋದು. ಹಾಗೆ ಇವುಗಳೆಲ್ಲ ನಾವು ದೇವರು, ಅದು ದೇವರು, ಇದು ದೇವರು, ಸಾಮಾನ್ಯವಾಗಿ ನಾವು ಮಹಾನವಮಿಯಲ್ಲಿ ನೋಡ್ತಾ ಇರ್ತಾರೆ. ಆಯುಧ ಪೂಜೆ ಮಾಡ್ತಾಯಿರ್ತಾರೆ. ಕನ್ಲಿ ದೇವರು, ಕುಡುಗೋಲು ದೇವರು, ಕತ್ತಿ ದೇವರು, ಹಾಗೆ ಇವು ಎಲ್ಲವನ್ನೂ ಇವರು ದೇವರು ಅನ್ಕೊಂತ ಹೊಂಟ್ಬಿಟ್ರೆ ಅದು ಮೂಲ ಸೃಷ್ಟಿಕರ್ತ ಪರಮಾತ್ಮನ ಒಂದು ಘನತೆಯಲ್ಲಿ ಏನಾಗ್ಬಿಡೋದು. ಅದಕ್ಕೋಸ್ಕರ ಅವೆಲ್ಲ ನಮ್ಮ ದಿನ ಬಳಕೆಗೆ ಬೇಕಾದಂಥ ವಸ್ತುಗಳನ್ನು ಅವುಗಳನ್ನು ನಾವು ಸುರಕ್ಷಿತವಾಗಿ ಸ್ವಚ್ಛವಾಗಿ ಇಟ್ಟುಕೊಂಡ್ರೆ ಅವು ನಮಗೆ ಬಳಕೆಗೆ ಬರ್ತವೆ ಹೊರತು ಅವೇ ದೇವರಾಗಿ ನಮಗೆ ಪರಿಣಮಿಸೋದಿಲ್ಲ ಅನ್ನೋದನ್ನು ಇಲ್ಲಿ ಗುರು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ. ಹಾಗಾದರೆ ನಾವು ಸಹಿತ ಯಾವುದೇ ಒಂದು ನಾವು ಬಳಸುವಂತಹ ಬದುಕಿನಲ್ಲಿ ಆ ವಸ್ತುಗಳು ಏನೇ ಇದ್ದರೂ ಸಹಿತ ಅವುಗಳನ್ನು ನಾವು ಸುರಕ್ಷಿತವಾಗಿ ಇಟ್ಟುಕೊಳ್ಬೇಕೆ ಹೊರತು ಅವು ದೇವರಂತ ತಿಳ್ಕೋಬಾರ್ದು ಅನ್ನುವಂಥ ಒಂದು ಭಾವನೆ ನಮಗೆ ಬರಬೇಕು. ಹಾಗೆ ನಾವು ಆ ಸೃಷ್ಟಿಕರ್ತ ಪರಮಾತ್ಮನಾದಂಥ ಆ ಲಿಂಗದೇವನ ಭಕ್ತರು, ಆತನ ಹಂಗಿನವರು ಅನ್ನೋ ಒಂದು ಬುದ್ಧಿ ಜ್ಞಾನ ನಮಗೆ ಬರಬೇಕು ಅಂದಾಗ ಮತ್ತೆ ಅಲ್ಲಿ ನಾವೇನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಬರ್ತಾಯಿದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.